ಪಾಪೈನ ಕ್ರೇಜಿನೆಸ್ ಹೀಗಿದೆ. ಅದು ಮದು, ಇದು ನಿಶಾ. ಸೊ ರೆಡಿಯಾಗಿ ಇವಾಗ ಆಟೋದಲ್ಲಿ ನಾವು ಹೋಗ್ತಾ ಇರೋದು ಸ್ವಾಮಿ ಕೊರಗಜ್ಜ ದೈವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಫಸ್ಟು. ಹಾಂ, ಏನಂತಂದರೆ ಐರನ್ ಬಾಕ್ಸ್ ಇಲ್ಲ, ಸ್ವಲ್ಪ ಐರನ್ ಹೋಗಿದೆ ಬಟ್ಟೆದು. ಹಾಗಾಗಿ ಹೇರ್ ಸ್ಟ್ರೈಟ್ನರಲ್ಲಿ ಈ ಥರ ಜುಗಾಡ್ ಕೆಲಸ ಮಾಡ್ತಾಯಿದ್ವಿ. ಇದ್ರ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಹೇಳು ವೆಲ್ಕಮ್ ಮ್ಯಾಮ್. ಮಾತು ಬರಲ್ಲ. ವೆಲ್ಕಮ್ ಬ್ಯಾಕ್. ಅಲ್ಲಿಬ್ರು ಕೂತಿದ್ದಾರೆ. ಸೊ ಬೆಳಗ್ಗೆ ಬಸ್ ಕ್ಯಾಚ್ ಮಾಡಿಕೊಂಡು ನಾವು ಹೊರಟಿರೋದು. ನಾವು 6 ಗಂಟೆ ಆಗಿದೆ. ಬೆಳಗ್ಗೆ ಆಟೋ ಏನೂ ಸಿಗ್ದಲೇ ರಾತ್ರಿ ಹೋಗಿ ಎಲ್ಲರೂ ಎದ್ದೇಳಿಸಿ ಆಟೋ ಮಾಡಿಕೊಂಡು ಬಂದ್ವಿ. ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಏನಂದರೆ ಮಂಗಳೂರು ಬಸ್ ಹತ್ತಿದ್ದೀವಿ. ಮಂಗಳೂರಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಕೊಡಗಿಂದ ಮಂಗಳೂರಿಗೆ ಶಿಫ್ಟ್ ಆಗಿದೆ ನಮ್ಮ ಪ್ಲ್ಯಾನ್. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಹಾಂ, ಏನಂತಂದರೆ ಐರನ್ ಬಾಕ್ಸ್ ಇಲ್ಲ, ಸ್ವಲ್ಪ ಐರನ್ ಹೋಗಿದೆ ಬಟ್ಟೆದು. ಹಾಗಾಗಿ ಹೇರ್ ಸ್ಟ್ರೈಟ್ನರಲ್ಲಿ ಈ ಥರ ಜುಗಾಡ್ ಕೆಲಸ ಮಾಡ್ತಾಯಿದ್ವಿ. ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಈ ಥರ ಎಲ್ಲ ಸ್ವಲ್ಪ ಕ್ರಿಯೇಟಿವ್ ಐಡಿಯಾ ಇರೋದು ನಮ್ಮ ಮಹೇಶ್ವರಿ ಅವ್ರಿಗೆ ಮಾತ್ರ. ಸೊ ಮಂಗಳೂರಿಗೆ ಬಂದು ರೂಮ್ ಹುಡುಕಿ, ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ರೂಮ್ ಕಷ್ಟ ಆಯಿತು, ಬಟ್ ನೋಡಿಕೊಂಡು ಬಂದ್ವಿ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, 2 ಗಂಟೆ ಆಗಿದೆ. ನಾವು ಈಗ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಾವು ಬಿಡಬೇಕು. ಈಗ ಹೋಗಿ ದರ್ಶನ ಮಾಡಿಕೊಂಡು ಬಂದು ಮತ್ತೆ ಬೀಚಿಗೆ ಹೋಗೋ ಪ್ಲ್ಯಾನ್ ಎಲ್ಲ ಇದೆ. ಸೊ ಲೇಟ್ ಆಗಿಬಿಡುತ್ತೆ. ನೋಡೋಣ ಏನೇನೆಲ್ಲ ಕ್ಯಾಚ್ ಮಾಡ್ತೀವಿ, ಏನೇನೆಲ್ಲ ಆ್ಯಕ್ಟಿವಿಟಿ ಆಡ್ತೀವಿ ಮಂಗಳೂರಲ್ಲಿ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬೈ ಬೈ. ಬಾಯ್ ಬಾಯ್ ಬಾಯ್. ಸೊ ರೆಡಿಯಾಗಿ ಇವಾಗ ಆಟೋದಲ್ಲಿ ನಾವು ಹೋಗ್ತಾ ಇರೋದು ಸ್ವಾಮಿ ಕೊರಗಜ್ಜ ದೈವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಫಸ್ಟು. ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ನಾವು ಬುಕ್ ಮಾಡ್ಕೊಂಡಿರೋದ್ರಿಂದ ಒಂದು 14 ಕಿಲೋಮೀಟರ್ಸ್ ಇತ್ತು. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಎಲ್ಲ ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಫೋಟೋ ಏನಾದರೂ ಅಲ್ಲೋ ಇದ್ರೆ ಫೋಟೋ ತಗೊಂಡು ಬರ್ತೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಬನ್ನಿ ಹೋಗಿ ಬರೋಣ. ಸೊ ವಿಡಿಯೋ ಮಾಡೋದಕ್ಕೆ ಆದರೆ ವಿಡಿಯೋ ಮಾಡ್ತೀನಿ. ಮಾಡಂಗೇ ಇಲ್ಲ. ಹೊರಗಡೆ ಅಟ್ಲೀಸ್ಟ್ ದೇವಸ್ಥಾನ ಹೆಂಗಿದೆ ಹೊರಗಡೆಯಿಂದ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಹಾಕ್ತೀನಿ ಅಷ್ಟೇ. ಒಳಗಡೆ ಎಲ್ಲ ಮಾಡೋಂಗಿಲ್ಲ ಗೊತ್ತು. ಸೊ ಹೊರಗಡೆ ಏನಾದರೂ ಮಾಡೋ ಅಂಥದ್ದಿದ್ರೆ ವಿಡಿಯೋ ಮಾಡಿ ಆ್ಯಡ್ ಮಾಡ್ತೀನಿ. ಇಲ್ಲಿನೂ ದರ್ಶನ ಆಯಿತು, ಅಲ್ಲಿ 2 ದರ್ಶನ ಆಯಿತು. ಅಲ್ಲಿ ಫೋಟೋ ವಿಡಿಯೋಸ್ ಅಲೋ ಇಲ್ಲ. ಇಲ್ಲಿ ಹೊರಗಡೆಯಿಂದ ಫೋಟೋ ತೊಗೊಳ್ಬೋದು ಅಷ್ಟೇ. ದೈವಸ್ಥಾನದಿಂದ ಬಂದು ಮತ್ತೆ ಕ್ವಿಕ್ಕಾಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಇಲ್ಲಿ ಬಂದು ನಿಂತಿದ್ದೀವಿ ಬಟ್ಟೆ ನೋಡೋಕ್ಕೆ. ಆಫರ್ ಏನೋ ಇತ್ತು ಅಂತ ಅಂದರು ಅಂತ ಒಳಗಡೆ ಬಂದಿದ್ದೀವಿ. ಇಲ್ಲಿ ತೊಗೊಂಡು ಬೀಚ್ ಕಡೆ ತೋರಿಸು, ಎಲ್ಲರೂ ತೋರಿಸಿ. ಎಲ್ಲ ಶಾಪಿಂಗಲ್ಲಿ ಬಿಸಿ ಆಗಿದ್ದಾರೆ. ಬಂದ್ವಿ ಫೈನಲಿ. ಬಟ್ ಯಾಕೋ ನಮಗೆ ಈ ಸನ್ರೈಸು ಸನ್ಸೆಟ್ಟು ಇದೆಲ್ಲ ಫ್ಯಾಪಾಗಿ ಆಗಿ ಬರಲ್ಲ ಅನಿಸುತ್ತೆ. ಬಿಕಾಸ್ ನಾವೇನು ನೋಡೋಕ್ಕಾಗಲಿಲ್ಲ. ಬಟ್ ಮೇಡಮ್ ಅವರು ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ವೀಡಿಯೋ ಮಾಡಿಸ್ಕೊತಾ ಇದ್ದಾಳೆ. ಫುಲ್ ಮುಖ ತೋರ್ಸೋಕ್ಕಾಗಲ್ಲ. ನೈಸ್. ಇಲ್ಲೊಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಕೂತಿದ್ದು ಎದ್ದು ಹೋಗೋದು ಅಷ್ಟೇ. ಚೆನ್ನಾಗಿ ಇನ್ನೇನು ಕತ್ಲೆ, ಇನ್ನೇನು ಬರೋಕ್ಕೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ. ಚೆನ್ನಾಗಿ ಬರ್ತಾ ಇದೆಯಾ ನೋಡಿ. ಖಂಡಿತ ಹಾಕ್ತಾ ಇದ್ದೀನಿ. ಯಾರು ಅಂತ ಗೊತ್ತಲ್ವಾ? ಬಿಡದಾ? ಪಾಪೈನ ಕ್ರೇಜಿನೆಸ್ ಹೀಗಿದೆ. ಅದು ಮದು, ಇದು ನಿಶಾ. ಆ್ಯಕ್ಚುಲಿ ಅಲ್ಲಿಂದ ಬರೋ ನೋಡ್ತವ್ರು ಸಾಕು ಬಿಡನೆ. ಹಾಂ, ಎಲ್ಲ ನೋಡ್ತವ್ರೆ. ಮೇರಿ ಕ್ರಿಸ್ಮಸ್ ಗೈಸ್. ನೋಡಿ
ಅಲ್ಲಿ ಎಷ್ಟು ದೊಡ್ಡ ಹಡಗು ಬರ್ತಾ ಇದೆ ಅಂದರೆ ಅಲ್ಲಿಬ್ರು ಹೋಗ್ತಾ ಇದ್ದಾರೆ, ಇಲ್ಲಿಬ್ರು ನಿಂತಿದ್ದಾರೆ. ಆ್ಯಕ್ಚುಲಿ ಏನು ವಿಷಯ ಅಂತಂದರೆ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮಗೆ ನಾವು ರೂಮ್ ಎಲ್ಲಿ ಮಾಡಿದ್ದೀವಿ ಅಂತ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಆಟೋದಲ್ಲೇ ಓಡಾಡಿದ್ದಲ್ವ. ಸೊ ಹಾಗಾಗಿ ಈಗ ಆಟೋ ನೋಡ್ತಾ ಇದ್ದೀವಿ, ನೋಡಿಬಿಟ್ಟು ಹೋಗ್ತೀವಿ ನಮ್ಮ ರೂಮ್ಗೆ ನಡ್ಕೊಂಡು. ರೂಮ್ಗೆ ಹೋದ್ಮೇಲೆ ಸಿಗ್ತೀವಿ ನೋಡಿ. ನಮ್ಮ ಗರ್ಲ್ಸ್ ನಾನು ಎಲ್ಲ ಸ್ಯಾರಿ ಹಾಕ್ಕೊಂಡು ಬ್ಯಾಗು ಲಗೇಜ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗಿದೆ ವ್ಲಾಗ್ ಮಾಡೋದೇ ಮರ್ತೋಯ್ತು ನನಗೆ. ಹೋಗಿ ಮುಂದೆ ಹೋಗು. ವ್ಲಾಗ್ ಮಾಡೋದೇ ಮರ್ತೋಯ್ತು ನನಗೆ. ಇವಾಗ ಹೊರಟು ಹೋಗ್ತಾ ಇದ್ದೀವಿ. ನಾವು 5 ಗಂಟೆ ಬಸ್ಸಿಗೆ ಹೋಗಬೇಕಿತ್ತು, 6 ಗಂಟೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೇಗೆ ಸಿಚುವೇಶನ್ ಹೇಗಿರುತ್ತೆ ಅಂತ. ಆ್ಯಂಡ್ ರಶ್ ಎಷ್ಟಿರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ ಬಳೆ ಏನೂ ತಂದಿರಲಿಲ್ಲ, ಇವಾಗ ಇಲ್ಲಿ ಹುಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಫುಲ್ ಬಳೆ ಹಾಕೊಳ್ತಾ ಇದ್ದೀವಿ. ತೋರ್ಸು ಮನೆ ಇನ್ನೂ ಅವಳು ಹಾಕೊಳ್ತಾ ಇದ್ದಾಳೆ. ಇವರು ಇನ್ನೂ ತೊಗೊಳ್ತಾ ಇದ್ದಾರೆ ಇವಾಗ ಸೈಜ್. ಆಯಿತಾ? ಯಾ ನೈಸ್. ಹೂ ತೊಗೊಳ್ಬೇಕು ಈಗ. ಇಲ್ಲಿ ಒಂದೇ ಕಡೆ ಹೂ ಇರೋದಂತೆ. ಮಂಗಳೂರು ಮಲ್ಲಿಗೆ ಸಿಗಲ್ವಾ? ಅಲ್ಲಿ ತನಕ ಹೂ ತಗೊಬರೋಕ್ಕಾಗಲ್ಲ, ಇಲ್ಲಿರೋದನ್ನೇ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ತುಂಬ ಅಷ್ಟೊಂದು ರಶ್ ಇಲ್ಲ, ನಾವು ಅಂದ್ಕೊಂಡಿರೋ ಅಷ್ಟು. ಒಳಗೋಗಿ ನೋಡ್ತೀನಿ, ಬನ್ನಿ ಹೋಗೋಣ. ತಿಂಡಿ ಮಾಡಿಲ್ಲ ಅಂದ್ಕೊಂಡು ಬಂದ್ವಿ, ನೋಡಿದ್ರೆ ಪ್ರಸಾದ ಸಿಕ್ತು. ಆ್ಯಂಡ್ ಸ್ವಲ್ಪ ರಶ್ ಇದೆ ಅನಿಸುತ್ತೆ, ಅಲ್ಲೆಲ್ಲ ಹೋಗ್ಬೇಕನ್ಸುತ್ತೆ. ನೋಡೋಣ ಹೇಗೆ ಅಂತ. ನೋಡಿ ಅಲ್ಲೇ ಹೋಗಬೇಕು, ರಶ್ ಇಲ್ಲ ಅಂದ್ಕೊಂಡು ಈ ಕಡೆ ಬಂದ್ಬಿಟ್ವಿ. ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ದರ್ಶನ ಆಯಿತು. ಮೇಡಮ್ ಎಲ್ಲರೂ ಪ್ರಸಾದ ತೊಗೊಂಡು ಇಲ್ಲಿಂದಲೇ ನೀವು ದರ್ಶನ ತಗೊಳ್ಳಿ. ಎಸ್, ಹೇಗಿತ್ತು ದರ್ಶನ? ಆರಾಮಾಗಿ ಆಯ್ತಲ್ವಾ? ಆ್ಯಕ್ಚುಲಿ ತಿಂಡಿ ತಿಂದಿರಲಿಲ್ಲ, ಅಲ್ಲೇ ಪ್ರಸಾದ ಕೊಟ್ಟರು. ಬಂದಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಪ್ಲ್ಯಾನೇ ಇರಲಿಲ್ಲ, ಬಂದ್ವಿ. ಒಂಥರ ಚೆನ್ನಾಗಿದೆ, ಫುಲ್ ಪಾಸಿಟಿವ್ ವೈಬ್ಸ್ ಬಂದಾಗಿಂದ ಅಲ್ವಾ? ತಿಂಡಿ ತಿಂದಿಲ್ವಲ್ಲ ಅಂದ್ಕೊಂಡು ಬಂದ್ವಿ, ಇಲ್ಲೇ ಪ್ರಸಾದ ಸಿಕ್ತು, ಎಲ್ಲ ಆರಾಮ್ ಬಿಸಿಲಿದೆ. ಇಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡು ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಸ್ವಲ್ಪ ಪ್ರಸಾದ ಕೊಟ್ಟರು, ಸ್ವಲ್ಪ ತಿಂದ್ವಿ, ಇನ್ನೊಂದು ಸ್ವಲ್ಪ ಖಾಲಿ ಇದೆ ಹೋಟೆಲ್ ಜಾಗ. ಸೊ ತಿನ್ಕೊಂಡು ಹೋಗೋಣ ಬನ್ನಿ. ಆ್ಯಂಡ್ ಇನ್ನೊಂದೇನಂತಂದರೆ ನಮ್ಮದು ಲಗೇಜ್ ಎಲ್ಲ ಇತ್ತಲ್ಲ, ಲಗೇಜ್ ಕೌಂಟರಿಗೆ ಕೊಟ್ಟಿದ್ದೀವಿ. ಇಲ್ಲಿ ದರ್ಶನ ಮುಗೀತು. ಇವಾಗ ತಿಂಡಿ ತಿಂದು ಲಗೇಜ್ ಇಸ್ಕೊಂಡು ಇಲ್ಲಿಂದ ಬಸ್ ಸ್ಟಾಪ್ ತನಕ ಅದನ್ನ ಹಿಡ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ನೋಡಿದ್ವಿ ಎಲ್ಲ ನಮ್ಮ ಹುಡುಗಿರ್ನ ಸೀರಿಯಲ್ ನಾನು ತೋರಿಸೇ ಇಲ್ಲ. ನಮ್ಮ ಸ್ಯಾಂಡಿಯವರು, ನಮ್ಮ ಮಧು, ಹಂಗೆ ಮಧು ನೋಡಿ, ನಮ್ಮ ಮಧು ಮುಖ ತೋರಿಸಲ್ಲ ಅಷ್ಟೇ. ನಮ್ಮ ಸೌಜು ನನ್ನ ತೋರಿಸ್ತೆ ನೋಡಿ, ಎಲ್ಲ ನೋಡ್ತಾ ಇದ್ದಾರೆ. ಏನೋ ಒಂದು ಸ್ವಲ್ಪ ಧೈರ್ಯ ತಗೊಂಡು ಮಾಡ್ತಾ ಇದ್ದೀವಿ. ದರ್ಶನ ಪ್ರಸಾದ ಎಲ್ಲ ಮುಗಿಸಿ ಹೋಗ್ತಾ ಇರೋದು ಸೌತಡ್ಕ ಗಣಪತಿ. ಆಮೇಲೆ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೂ ಗಾಡಿಲೇ ಹೋಗ್ಬಿಡ್ತೀವಿ. ಆಮೇಲೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗೋದು. ಸೊ ಈಗ ಸೌತಡ್ಕಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ ಟಯರ್ಡಾಗಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. 4 ಗಂಟೆ ತನಕ ಓಪನ್ ಇರಲ್ಲ ಟೆಂಪಲ್ ಅಂತ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಫುಲ್ ಟಯರ್ಡ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಅದು? ಸಖತ್ತಾಗಿ ಕಾಣಿಸ್ತಾ ಇದ್ದೀನಾ? ಇಟ್ಕೋ ಆಯಿತು. ಏನಂತಂದರೆ ಇಲ್ಲಿ ಕೊಳ್ತೋಗಿರೋ ಏನಂತಂದರೆ 4 ಗಂಟೆ ತನಕ ದೇವಸ್ಥಾನ ಓಪನ್ ಇರಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಈಗ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ಟ್ರಿಪ್ಪು ಮುಗಿದ್ಬಿಡುತ್ತಲ್ವಾ? ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ನಮ್ಮ ಮನೆಯಲ್ಲಿ ಅಲ್ಲಿಂದಲೇ ಬಾರಿಸ್ತಾರೆ ನಮಗಷ್ಟೇ. ಸೊ ಅದಾದಮೇಲೆ ಮನೆಗೆ ಅವಳು ಮೂಸಂಬಿ ಜ್ಯೂಸ್ ಸಕ್ಕತ್ತಾಗಿದೆಯಂತೆ, ಹಾಗಾಗಿ
ಗೈಸ್ ಆಯ್ತಲ್ಲ ಗೈಸ್, ಫುಲ್ ಸುಸ್ತಾಗ್ತಾ ಇದೆ. ಎಂಥ ರಶ್ ಅಂದರೆ ನೋಡಿ ನೋಡಿ. ಫೋಟೋ ವಿಡಿಯೋ ಮಾಡಂಗಿಲ್ಲ. ಹೌದಾ? ಹೌದು. ಫುಲ್ ರಶ್ ಗೈಸ್. ನಿಂತು 1 hour ಆಯಿತು. ಹೋಗ್ತಾ ಇದ್ದೀವಿ ನೋಡಿ. ಚಂಡಿ ಹಾಂ. ಮತ್ತೆ ಸಂಧ್ಯಾ, ಶೈವ, ಏನು ಸಮಾಚಾರ? ನಾಳೆ ಹೊಂಟೋಯ್ತಿರಲ್ಲ? ಇನ್ಯಾವಾಗ ಸಿಕ್ಕತ್ ಕೇಳಿ? ಇನ್ನೊಂದು 2-3 ಇನ್ನೊಂದು 2 ವರ್ಷ. 2 ವರ್ಷ ನಿಜ. ಆಮೇಲೆ ಇನ್ನು ಫೋನ್ ರಿಸೀವ್ ಮಾಡಲ್ಲ ಗುರು. ಇವಳ ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಯಾವಾಗ ಸಿಗ್ತೀನಿ ಗೊತ್ತಾ? ಒಟ್ಟಿಗೆ ರಚಿತನ ಮದುವೆಗೆ. ಹಾಯ್ ಹಾಯ್ ಮಾಡು. ಮದುವೆ ಆಗಲ್ಲ. ನಿನ್ನ ಮದುವೆ ಇದ್ದೀನಿ ಅನ್ನ ಹಾಯ್ ಮಾಡು ಅಂದೆ. ನೋಡಿ, ನಾನು ಅಲ್ಲಿ ಮನೆ ಕಟ್ಟಿದ್ದೀನಿ. ಇದು ಇವಳು ಕಟ್ಟಿದ್ದಾಳೆ. ಅಲ್ಲಿ ಕಟ್ತಾ ಇದ್ದಾರೆ. ಸ್ಯಾಂಡಿ ಫ್ಲೋರ್ ಮೇಲೆ ಫ್ಲೋರ್ ಕಟ್ತಾವಳೆ. ಹೌದು. ನಮ್ಮ ಮಧು ಪರ್ವಾಗೂ ನಾವೇ ಕಟ್ಬಿಡನ್ವಾ? ಅವ್ಳು ಕೂತಿದಂಗಿತ್ತು. ವಿಡಿಯೋಗ್ರಾಫರ್ ಸರಿ ಇಲ್ಲ. ಊಟ ಎಲ್ಲ ಆಯಿತು. ಈಗ ನಾವು ಹೊರಡ್ತೀವಿ. ನಮ್ಮ ಟ್ರಿಪ್ ಅಫಿಷಿಯಲಿ ಎಂಡ್ ಆಯಿತು. ಹೇಗಿತ್ತು? ಸ್ವಲ್ಪ ಟಯರ್ಡ್ ಅನಿಸ್ತಿಲ್ವಾ? ಎದ್ದು ಓಡು ಅಂದರೆ ನಮಗೆ ಜಾಸ್ತಿ ಗ್ಯಾಪ್ ಕೊಟ್ಟರೆ ನಾವು ಸೋಂಬೇರಿಗಳ ಥರ ಹಂಗೆ ಮಲ್ಕೊಂಡಿರ್ತೀವಿ. ಇದೇ ಬೆಸ್ಟು ಆ್ಯಕ್ಚುಲಿ. ಹೊರಡ್ಬಿಟ್ಟಿರಂತೆ. ಸರಿ ಆಯಿತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.